नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪಾಂಡವರೆಲ್ಲರೂ ಕೂಡ ತಾಯಿಯಾದಂತಹ ಕುಂತಿಯೊಟ್ಟಿಗೆ ಮತ್ತು ಅನೇಕ ಜನ ಋಷಿಗಳೊಟ್ಟಿಗೆ ಕೂಡಿಕೊಂಡು ಹಸ್ತಿನಾವತಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ದುರ್ಯೋಧನ, ಶುಕನಿ ಮುಂತಾದಂಥವರು ಇವರೆಲ್ಲರೂ ಕೂಡ ಪಾಂಡವರ ಮಕ್ಕಳೇ ಅಲ್ಲ. ಪಾಂಡು ಯಾವತ್ತೂ ಸತ್ತು ಹೋಗಿದ್ದಾನೆ. ಪಾಂಡು ಸತ್ತು ಹೋದ ಮೇಲೆ ಕುಂತಿ ತಾನು ಪಡೆದಂತಹ ಮಕ್ಕಳಿವರು ಎಂಬುದಾಗಿ ಅನೇಕ ರೀತಿಯಾದಂತಹ ಆಕ್ಷೇಪಗಳನ್ನು ಮಾಡ್ತಾರೆ. ಆವಾಗ ವಾಯುದೇವರು ಅಶರೀರವಾಣಿಯ ಮೂಲಕ ಇಲ್ಲ, ಇವರೆಲ್ಲರೂ ಕೂಡ ಪಾಂಡು ಬದುಕಿದ್ದಾಗಲೇನೆ ಪಾಂಡುವಿನ ಅಪ್ಪಣೆಯಂತೆ ನಿಯೋಗ ಪದ್ಧತಿಯ ಮೂಲಕ ಪಡೆದಂತಹ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಆ ಮಾತನ್ನು ಕೂಡ ನಂಬೋದಿಲ್ಲ. ಆವಾಗ ಸಾಕ್ಷಾತ್ ವೇದವ್ಯಾಸ ದೇವರು ಅಲ್ಲಿ ಪ್ರತ್ಯಕ್ಷರಾಗಿ ಅವರಿಗಿದ್ದಂತಹ ಎಲ್ಲ ಸಂದೇಹಗಳನ್ನು ಕೂಡ ಪರಿಹಾರ ಮಾಡಿ ಇವರೆಲ್ಲರೂ ಕೂಡ ಪಾಂಡುವಿನ ಮಕ್ಕಳೇ ಆಗಿದ್ದಾರೆ, ಪಾಂಡವರೇ ಆಗಿದ್ದಾರೆ. ನಿಮಗೆ ದುರ್ಯೋಧನಾದಿಗಳಿಗೆ ಎಷ್ಟು ಹಸ್ತಿನಾವತಿಯ ಮೇಲೆ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಇವರಿಗೂ ಇದೆ ಎಂಬುದಾಗಿ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ನೇರವಾಗಿ ಅವರನ್ನು ಕರೆದುಕೊಂಡು ಹೋಗಿ ಪಾಂಡುರಾಜನ ಅರಮನೆಯಲ್ಲಿ ಬಿಟ್ಟು ಬಿಟ್ರು. ಅದಾದ ಮೇಲೆ ಸಹಜವಾಗಿ ಬಾಲಕರು ಅನೇಕ ರೀತಿಯಾದಂತಹ ಆಟ ಪಾಠ ಎಲ್ಲದರಲ್ಲೂ ಕೂಡ ಭೀಮಸೇನ ದೇವರು ಎಲ್ಲರನ್ನು ಕೂಡ ಸೋಲಿಸ್ತಾ ಇದ್ರು. ಎಲ್ಲರಿಗೂ ಕೆಲವೊಂದ್ಸಲ ತೊಂದರೆಯನ್ನು ಕೂಡ ಕೊಡ್ತಾ ಇದ್ರು. ತೊಂದರೆಯನ್ನು ಯಾಕೆ ಕೊಡ್ತಾ ಇದ್ರು ಅಂತ ಆಚಾರ್ಯರು ಹೇಳಿದ್ರು. ಅವರೆಲ್ಲರೂ ಕೂಡ ದೈತ್ಯರು. ದೈತ್ಯರಿಗೆ ಯೋಗ್ಯವಾದಂತಹ ಗತಿ ಅಂತ ಹೇಳಿದ್ರೆ ಅಂಧಂತಮಸ್ಸು. ಆ ಅಂಧಂತಮಸ್ಸಿಗೆ ಹೋಗಬೇಕಾದರೆ ಪರಮಾತ್ಮನಲ್ಲಿ ಮತ್ತು ವಾಯುದೇವರಲ್ಲಿ ದ್ವೇಷವನ್ನು ಮಾಡಬೇಕು. ಪ್ರಕೃತ ಇಲ್ಲಿ ವಾಯುದೇವರು ಸಾಕ್ಷಾತ್ ಭೀಮಸೇನ ದೇವರು. ಹಾಗಾಗಿ ಭೀಮಸೇನ ದೇವರ ಮೇಲೆ ದ್ವೇಷ ಬರಬೇಕು ಅಂತ ಹೇಳಿದ್ರೆ ಆ ದ್ವೇಷವನ್ನು ಬಿತ್ತುವಂತಹ ಕೆಲಸವನ್ನ ಭೀಮಸೇನ ದೇವರು ಮಾಡಬೇಕು. ಅದೇ ಕೆಲಸ ಅಂತ ಹೇಳಿದ್ರೆ ಯುದ್ಧದಲ್ಲಿ, ಆಟಗಳಲ್ಲಿ ಕೌರವರನ್ನ ಸೋಲಿಸುವುದು, ಅವರನ್ನು ಬೇಕಂತ ಛೇಡಿಸುವುದು, ಅವರಿಗೆ ತೊಂದರೆ ಕೊಡೋದು, ಇದನ್ನು ಮಾಡುವ ಮೂಲಕ ಏನಾಗುತ್ತೆ, ವಾಯುದೇವರಲ್ಲಿ ದ್ವೇಷ ಆಗುತ್ತೆ. ಅದರಿಂದಾಗಿ ಅವರಿಗೆ ಬೇಕಾದಂತಹ ಗತಿ ಆಗುತ್ತೆ, ಅಂಧಂತಮಸ್ಸಾಗುತ್ತೆ ಅಂತ ಇಷ್ಟು ವಿಚಾರಗಳನ್ನ ನೋಡಿದ್ವಿ. ಇಂದು 66ನೇ ಶ್ಲೋಕ, 14ನೇ ಅಧ್ಯಾಯ ಪ್ರಾರಂಭ. ದೃಷ್ಟ್ವಾಮಿತಾನ್ಯಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾಃ ನಿಖಿಲಾಶ್ಚ ರಾಜ್ಞಾಂ. ತಸ್ಯಾಮಿತಂ ಬಲಮುದೀಕ್ಷ್ಯ ತದೋರುವೃದ್ಧ ದ್ವೇಷಾಃ ಬಭೂವರಥ. ಮಂತ್ರಮಮಂತ್ರಯಶ್ಚ. ಪದಚ್ಛೇದ. ದೃಷ್ಟ್ವಾ ಅಮಿತಾನಿ ಅಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾಃ ನಿಖಿಲಾಃ ಚ ರಾಜ್ಞಾಂ. ತಸ್ಯ ಅಮಿತಂ ಬಲಂ ಉದೀಕ್ಷ್ಯ ಸದೋರುವೃದ್ಧದ್ವೇಷಾಃ ಬಭೂವುಃ ಅಥ ಮಂತ್ರಂ ಅಮಂತ್ರಯನ್ ಚ. ಭೀಮಸೇನ ದೇವರು ಈ ರೀತಿಯಾದಂತಹ ಅಮಿತಾನಿ ಕರಾಂಸಿ, ಇನ್ನೊಬ್ಬರು ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ರು. ಇದು ಯಾವತ್ತು ಒಂದ್ ದಿವಸ ಮಾಡೋದು, 2 ದಿವಸ ಮಾಡೋದಲ್ಲ. ನಿತ್ಯಂ ಅಮಿತಾನಿ ಕರಾಂಸಿ, ನಿರಂತರವಾಗಿಯೂ ಕೂಡ ಈ ರೀತಿಯಾದ ಅದ್ಭುತವಾದಂತಹ ಕಾರ್ಯಗಳನ್ನ, ಇನ್ನೊಬ್ಬರು ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅಪರಿಮಿತವಾದಂತಹ ಯುದ್ಧ. ಹಿಂದೆ ಹೇಳಿದಂತೆ ಮರಕ್ಕೆ ಒಂದು ಸಲ ಒದ್ದರೆ ಎಲ್ಲ ರಾಜಕುಮಾರರು ಬೀಳ್ತಾ ಇದ್ರು, ಹಣ್ಣುಗಳು ಬೀಳ್ತಾ ಇದ್ರು. ಎಲ್ಲರನ್ನು ಒಟ್ಟಿಗೆ ಎತ್ತುಕೊಂಡು
ಗಂಗೆಯಲ್ಲಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಸ್ತಾ ಇದ್ರು ಅಂತೆಲ್ಲ ಬರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯರು ಊಹೆ ಮಾಡ್ಲಿಕ್ಕೆ ಕೂಡ ಸಾಧ್ಯವಾಗದೇ ಇರುವಂತಹ ಕಾರ್ಯಗಳು. ಇಂತಹ ಕಾರ್ಯಗಳನ್ನ ಭೀಮಸೇನ ದೇವರು ನಿರಂತರವಾಗಿ ಮಾಡ್ತಾ ಇದ್ರು, ಒಂದ್ ದಿವಸ ಅಲ್ಲ, ಎರಡು ದಿವಸ ಅಲ್ಲ. ಇದನ್ನ ಎಲ್ರೂ ಕೂಡ ನೋಡ್ತಾ ಇದ್ರು. ನಿಖಿಲಾಶ್ಚ ರಾಜ್ಞಾಂ ತನಯಾಹ, ಕೌರವರು ಮತ್ತು ಬೇರೆ ಬೇರೆ, ಹಿಂದೆ ಹೇಳಿದಂತೆ ಬೇರೆ ಬೇರೆ ರಾಜ್ಯದ ರಾಜಕುಮಾರರು ಕೂಡ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಕೃಪಾಚಾರ್ಯರ ಬಳಿ ಇದ್ರು. ಅವರೆಲ್ಲರೂ ಕೂಡ ಭೀಮಸೇನ ದೇವರ ಅಮಿತವಾದಂತಹ ಬಲವನ್ನ ಉದೀಕ್ಷ್ಯ ನೋಡಿ ಯಾರಿಗೂ ಕೂಡ ಭೀಮಸೇನ ದೇವರ ಮೇಲೆ ಗೌರವ ಬರಲಿಲ್ಲ ಅಥವಾ ಆಶ್ಚರ್ಯ ಆಗಲಿಲ್ಲ. ಮತ್ತೇನ್ ಬಂತು, ಸದೋರು ವೃದ್ಧ ದ್ವೇಷಾಹ, ಆ ಭೀಮಸೇನ ದೇವರ ಅಪಾರವಾದಂತಹ ಪರಾಕ್ರಮವನ್ನ ಕಂಡು ಅವರಿಗೆ ಉರು ಅಂದ್ರೆ ಹೆಚ್ಚು, ಮತ್ತು ವೃದ್ಧ ಅದು ಬೆಳೀತಾ ಇತ್ತು ಅಂತ. ದ್ವೇಷ ಇವತ್ತೆಷ್ಟಿತ್ತನೋ ನಾಳೆ ಏನೋ ಅಷ್ಟೇ ಇತ್ತು ಅಂತಿಲ್ಲ. ನಿರಂತರವಾಗಿ ಭೀಮಸೇನ ದೇವರು ಯಾವ ಯಾವ ರೀತಿಯಾಗಿ ಪರಾಕ್ರಮವನ್ನ ತೋರಿಸ್ತಾ ಹೋಗ್ತಾ ಇದ್ರೋ ಅದೇ ರೀತಿಯಾಗಿ ಆ ಕೌರವರಿಗೆ ಮತ್ತು ಉಳಿದ ಎಲ್ಲ ರಾಜಕುಮಾರರಿಗೂ ಕೂಡ ಭೀಮಸೇನ ದೇವರ ಮೇಲೆ ದ್ವೇಷ ಎಂಬುದು ವೃದ್ಧಿ ಆಗ್ತಾ ಇತ್ತು, ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾ ಇತ್ತು. ಹೀಗೆ ಸದವರು ವೃದ್ಧ ದ್ವೇಷಾಹ ಬಭುವು, ನಿರಂತರವಾಗಿ ಭೀಮಸೇನ ದೇವರನ್ನು ದ್ವೇಷ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಒಂದು ಸಲ ಎಲ್ಲರೂ ಕೂಡ ಸೇರಿಕೊಂಡು ಮಂತ್ರಂ ಅಮಂತ್ರಯತ್, ಮಂತ್ರ ಅಂದ್ರೆ ಒಂದು ಸಭೆ ಅಂತ, ಆ ಸಭೆಯನ್ನ ಮಾತನಾಡಿದರು. ರಹಸ್ಯವಾಗಿ ಸೇರಿಕೊಂಡು ಆ ಎಲ್ಲ ದುಷ್ಟರಾದಂತಹ ರಾಜಕುಮಾರರು ಮತ್ತು ಕೌರವರು ಕೂಡ ಒಂದು ವಿಚಾರವನ್ನ ಮಾತನಾಡಿದರು. ಏನು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯೇ ಯೇಹಿ ತತ್ರ ನರದೇವ ಸುತಾಹ ಸುರಾಂಶಾಹ ಪ್ರೀತಿಂ ಪರಾಂ ಪವನಜೆ ನಿಖಿಲಾಹ ಅಕುರ್ವನ್. ತಾಂಸ್ತಾನ್ ವಿಹಾಯ ದಿತಿಜಾಹ ನರದೇವ ವಂಶ ಜಾತಾ ವಿಚಾರ್ಯ ವಧ ನಿಶ್ಚಯಮಸ್ಯ ಚಕ್ರುಹು. ಪದಚ್ಛೇದ. ಯೇ ಯೇ ಹಿ ತತ್ರ ನರದೇವಸುತಾಃ ಸುರಾಂಶಾಃ ಪ್ರೀತಿಂ ಪರಾಂ ಪವನಜೆ ನಿಖಿಲಾಃ ಅಕುರ್ವನ್ ತಾನ್ ತಾನ್ ವಿಹಾಯ ದಿತಿಜಾಃ ನರದೇವ ವಂಶಜಾತಾಃ ವಿಚಾರ್ಯ ವಧನಿಶ್ಚಯಂ ಅಸ್ಯ ಚಕ್ರುಹು. ಕೃಪಾಚಾರ್ಯರಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ಕೇವಲ ದುಷ್ಟರು ಮಾತ್ರ ಇರಲಿಲ್ಲ, ಸಾತ್ವಿಕ ರಾಜ ಅಂತ ಒಳ್ಳೆ ಒಳ್ಳೆ ರಾಜಕುಮಾರರು ಕೂಡ ಇದ್ರು. ಅವರೆಂಥವ್ರು ಅಂತ ಹೇಳಿದ್ರೆ ಸುರಾಂಶಾಹ ನರದೇವ ಸುತಾಹ, ಯಾರ್ಯಾರು ಅಲ್ಲಿ ಸುರಾಂಶಃ ದೇವಾಂಶ ಸಂಭೂತರಾದಂತಹ ನರದೇವ ಸುತಃ ರಾಜಕುಮಾರರು ಕೂಡ ಇದ್ರು. ಅವರೆಲ್ಲರೂ ಕೂಡ ಭೀಮಸೇನ ದೇವರ ಈ ಅದ್ಭುತವಾದಂತಹ ಪರಾಕ್ರಮವನ್ನು ಕಂಡು ದ್ವೇಷ ಮಾಡಲಿಲ್ಲ. ಮತ್ತೇನ್ ಮಾಡಿದ್ರು, ಪರಾಂ ಪ್ರೀತಿಂ, ಅತ್ಯಂತ ಶ್ರೇಷ್ಠವಾದಂತಹ ಪ್ರೀತಿಯನ್ನ, ನಮ್ಮ ಭೀಮ ಇಷ್ಟು ಪರಾಕ್ರಮಶಾಲಿಯಾಗಿದ್ದಾನೆ ಅಂತೆಲ್ಲ ವಿಶಿಷ್ಟವಾದಂತಹ ಪ್ರೀತಿಯನ್ನ ನಿಖಿಲಾಹ ಅಕುರ್ವನ್, ಎಲ್ಲ ಸಾತ್ವಿಕರಾದಂತಹ ರಾಜಕುಮಾರರು ಮಾಡಿದರು. ತಾಮಸರಾದಂತಹ ರಾಜಕುಮಾರರು ನಿರಂತರವಾಗಿ ಭೀಮಸೇನ ದೇವರಲ್ಲಿ ದ್ವೇಷವನ್ನು ಮಾಡ್ತಾ ಇದ್ರು. ಸಾತ್ವಿಕರಾದಂತಹ ರಾಜಕುಮಾರರು ಭೀಮಸೇನ ದೇವರಲ್ಲಿ ವಿಶಿಷ್ಟವಾದಂತಹ ಪ್ರೀತಿಯನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಸಹಜವಾಗಿ ಭೀಮಸೇನ ದೇವರನ್ನ ಪ್ರೀತಿ ಮಾಡುವಂತಹ ಗುಂಪಿತ್ತಲ್ಲ, ಅದನ್ನ ಈ ದ್ವೇಷ ಮಾಡುವಂತಹ ಗುಂಪು ಪಕ್ಕದಲ್ಲಿ ಸರಿಸಿಬಿಡ್ತು. ಅವರೇ ಬೇರೆ ನಾವೇ ಬೇರೆ ಅನ್ನುವಂತಹ ಒಂದು ಭಾವನೆ ಇತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು, ತಾನ್ ವಿಹಾಯ, ಯಾರ್ಯಾರು ಭೀಮಸೇನ ದೇವರನ್ನು ಪ್ರೀತಿ ಮಾಡ್ತಾ ಇದ್ರಲ್ಲ ಅವರನ್ನೆಲ್ಲ ವಿಹಾಯ ಬಿಟ್ಬಿಟ್ರು, ಅವ್ರನ್ನ ಪಕ್ಕಕ್ಕೆ ಸರಿಸಿ ನರದೇವ ವಂಶಜಾತಾಹ ದಿತಿಜಾಹ, ನರದೇವ ಅಂದ್ರೆ ರಾಜ, ರಾಜರ ಕುಲದಲ್ಲಿ ಹುಟ್ಟಿದಂತಹ ದಿತಿಜಾಹ ಅವರೆಲ್ಲರೂ ಕೂಡ ದೈತ್ಯರು. ಸಾತ್ವಿಕರೆಲ್ಲರೂ ಕೂಡ ಸುರಾಂಶಃ ದೇವಾಂಶ ಸಂಭೂತರು. ಈ ತಾಮಸರಾದಂತಹ ಕೆಟ್ಟ ಕೆಟ್ಟ ರಾಜಕುಮಾರರೆಲ್ಲ ದಿತಿಜಾಹ ದೈತ್ಯರು. ಹೀಗೆ
ಆ ಎಲ್ಲ ರಾಜಕುಮಾರರು ಕೂಡ ಏನ್ ಮಾಡಿದ್ರು, ಸಭೆ ಮಾಡಿದ್ರು. ಸಭೆಯಲ್ಲಿ ಮಾತನಾಡ್ಕೊಂಡಿದ್ದೇನಂತ ಹೇಳಿದ್ರೆ, ಅಸ್ಯ ವಧನಿಶ್ಚಯಂ ಚಕ್ರುಹು, ಭೀಮಸೇನ ದೇವರನ್ನ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದರು. ಅವರಿಗೆಲ್ಲ ಇನ್ನು ವಯಸ್ಸೆಷ್ಟು, 15-16 ವಯಸ್ಸಿನ ಮೀಸೆ ಚಿಗುರು ಹೊಡೆತಾ ಇರುವಂತಹ ರಾಜಕುಮಾರರು. ಈ ಚಿಕ್ಕ ವಯಸ್ಸಿನಲ್ಲಿಯೇನೆ ಭೀಮಸೇನ ದೇವರ ಮೇಲೆ ಇಷ್ಟು ಅಪಾರವಾದಂತಹ ದ್ವೇಷ. ಆ ದ್ವೇಷ ವಿಕೋಪಕ್ಕೆ ಹೋಗಿ ಕೊಲ್ಲಬೇಕು ಎನ್ನುವಂತಹ ಒಂದು ದೀರ್ಘ ಮಟ್ಟದ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಆ ಎಲ್ಲ ತಾಮಸರಾದಂತಹ ರಾಜಕುಮಾರರು. ಇಡೀ ಜಗತ್ತಿಗೆ ಪ್ರಾಣವನ್ನು ಕೊಟ್ಟಂಥವರು ಭೀಮಸೇನ ದೇವರು, ವಾಯುದೇವರು. ಅಂತಹ ಭೀಮಸೇನ ದೇವರನ್ನೇ ಕೊಲ್ಲಬೇಕು ಅಂತ ಆ ಎಲ್ಲ ಕೆಟ್ಟ ರಾಜಕುಮಾರರು ತೀರ್ಮಾನ ಮಾಡಿದರು. ಮುಂದೆ ಅಸ್ಮಿನ್ ಹತೆ ವಿನಿಹತಾಹ ನಿಖಿಲಾಶ್ಚ ಅಖಿಲಾಶ್ಚ ಪಾರ್ಥಾಹ ಶಕ್ಯೋ ಬಲಾತ್ ಚ ನಿಹಂತುಮಯಂ ಬಲಾಢ್ಯಃ. ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೆ ಚ ವಿದಧ್ಮಹೇ ನ್ಯಾನ್. ಪದಚ್ಛೇದ. ಅಸ್ಮಿನ್ ಹತೆ ವಿನಿಹತಾಃ ಅಖಿಲಾಃ ಚ ಪಾರ್ಥಾಃ ಶಕ್ಯಃ ಬಲಾತ್ ಚ ನ ನಿಹಂತುಂ ಅಯಂ ಬಲಾಢ್ಯಃ. ಛದ್ಮ ಪ್ರಯೋಗತಃ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೆ ಚ ವಿದಧ್ಮಹೆ ಅನ್ಯಾನ್. ಮತ್ತೇನಂತ ಚಿಂತನೆ ಮಾಡಿದ್ರು ಅಂತಂದ್ರೆ, ಭೀಮಸೇನ ದೇವ ಒಬ್ಬ ಸತ್ತರೆ ಉಳಿದವರೆಲ್ಲರೂ ಕೂಡ ಸತ್ತಂತೆ. ಅಸ್ಮಿನ್ ಹತೆ, ಈ ಭೀಮಸೇನ ದೇವರು ಸತ್ತರೆ ಅಖಿಲಾಶ್ಚ ಪಾರ್ಥಃ ವಿನಿಹತಃ, ಉಳಿದ ಎಲ್ಲ ಪಾಂಡವರು ಕೂಡ ಸತ್ತಂತೆ. ಇದ್ದರೂ ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಈ ಭೀಮಸೇನ ಅಷ್ಟು ಪರಾಕ್ರಮಶಾಲಿ. ಇವರೆಲ್ಲರ ಮೇಲೆ, ಇವರಿಗೆಲ್ಲರಿಗೂ ಕೂಡ ಬಲ ಯಾರಿಂದ ಅಂದ್ರೆ ಭೀಮಸೇನಿಂದ. ಭೀಮಸೇನನ ಮೇಲೆ ಡಿಪೆಂಡ್ ಆಗಿ ಎಲ್ಲರೂ ಕೂಡ ಇದ್ದಾರೆ. ಸೊ ಭೀಮಸೇನ ಒಬ್ಬ ಸತ್ ಬಿಟ್ರೆ ಉಳಿದ ಎಲ್ಲ ಪಾಂಡವರ ಕಥೆ ಕೂಡ ಮುಗಿದಂತೆ. ಆದರೆ ಈ ಭೀಮಸೇನನನ್ನ ನಮ್ಮ ಬಲವನ್ನ ಪ್ರಯೋಗ ಮಾಡಿ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅವರಿಗೆ ನಿಶ್ಚಯ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಇವನೆಂಥವನು ಬಲಾಢ್ಯ, ಮಹಾಪರಾಕ್ರಮಶಾಲಿ. ಹಾಗಾಗಿ ಈ ಭೀಮಸೇನನನ್ನ ಬಲಾತ್ ನಿಹಂತುಂ, ನಮ್ಮ ಬಲದಿಂದಾಗಿ ಸಾಯಿಸಲಿಕ್ಕೆ ನ ಶಕ್ಯ, ಸಾಧ್ಯ ಇಲ್ಲ. ಮತ್ತೇನ್ ಮಾಡ್ಬೇಕು? ಛದ್ಮ ಪ್ರಯೋಗತಃ. ಛದ್ಮ ಅಂದ್ರೆ ಮೋಸ, ವಂಚನೆ. ಏನಾದರೂ ಮೋಸವನ್ನು ಮಾಡಿ, ವಂಚನೆಯನ್ನು ಮಾಡಿ ಭೀಮಸೇನನನ್ನ ಸಾಯಿಸಬೇಕು. ಛದ್ಮ ಪ್ರಯೋಗತಃ ಇಮಂ ವಿನಿಹತ್ಯ. ಇಮಂ ಅಂದ್ರೆ ಇವನನ್ನ, ಅರ್ಥಾತ್ ಭೀಮಸೇನನನ್ನ. ಛದ್ಮ ಪ್ರಯೋಗ, ಮೋಸದಿಂದಾಗಿ ಭೀಮಸೇನನನ್ನ ಕೊಲ್ಬೇಕು. ಇನ್ನು ಅರ್ಜುನ ಏನು ಭಾರಿ ಪರಾಕ್ರಮಶಾಲಿ ಅಲ್ಲ, ನಾವು ಅವನನ್ನ ಈಸಿಯಾಗಿ ಕೊಲ್ಬಹುದು. ಸೊ ವೀರ್ಯಾತ್ ಪಾರ್ಥಂ ನಿಹತ್ಯ, ಮೋಸದಿಂದಾಗಿ ಭೀಮಸೇನನನ್ನ, ವೀರ್ಯದಿಂದಾಗಿ ಪರಾಕ್ರಮದಿಂದಾಗಿ ಅರ್ಜುನನನ್ನ ಕೊಂದು ಬಿಡೋಣ. ಉಳಿದವರನ್ನ ಅವ್ರು ಇದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗಾಗಿ ಅವರನ್ನು ಕೊಲ್ಲೋದ್ ಬೇಡ. ನಿಗಡೆ ವಿದದ್ಮಹೆ ಅನ್ಯಾನ್. ನಿಗಡ ಅಂದ್ರೆ ಇದು ಕೋಳ, ಕೈಗೆ ಕೋಳ ಹಾಕೋದು ಅಂತ ಹೇಳ್ತೀವಲ್ಲ, ಹೀಗೆ ಉಳಿದವರನ್ನ ಧರ್ಮರಾಜ ನಕುಲ ಸಹದೇವರನ್ನ ನಾವೇನ್ ಮಾಡೋಣ, ಕೈಗೆ ಕೋಳ ಹಾಕಿ ಅವರನ್ನ ಜೈಲಿಗೆ ಹಾಕಿ ಬಿಡೋಣ ಅಂತ 16-15 ತಾರುಣ್ಯದ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಒಂದು ಕೆಟ್ಟ ನಿರ್ಧಾರಗಳನ್ನ ಎಲ್ಲ ಆ ರಾಜಕುಮಾರರು, ದುರ್ಯೋಧನಾದಿಗಳು ಸೇರಿ ಮಾಡ್ತಾ ಇದ್ದಾರೆ. ಮುಂದೆ ಏವಂ ಕೃತೆ ನಿಹತ
ಕಂಟಕಮಸ್ಯ ರಾಜ್ಯಂ ದುರ್ಯೋಧನಸ್ಯ ಹಿ ಭವೇತ್ ನ ತತೋನ್ಯಥಾ ಸ್ಯಾತ್. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರ ಸೂನೌ ಶೇಷಾಃ ಭವೇಯುರಥ ಸೌಬಲಿಪುತ್ರದಾಸಾಃ. ಪದಚ್ಛೇದ ಏವಂ ಕೃತೆ ನಿಹತಕಂಟಕಂ ಅಸ್ಯ ರಾಜ್ಯಂ ದುರ್ಯೋಧನಸ್ಯ ತು ಭವೇತ್ ನ ತತಃ ಅನ್ಯಥಾ ಸ್ಯಾತ್. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರಸೂನೌ ಶೇಷಾಃ ಭವೇಯುಃ ಅಪಿ ಸೌಬಲಿಪುತ್ರದಾಸಾಃ. ಮತ್ತೆ ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಇದೊಂದೇ ಆಪ್ಷನ್ ನಮಗಿರೋದು. ಏವಂ ಕೃತೆ ನಿಹತ ಕಂಟಕಂ ಅಸ್ಯ ರಾಜ್ಯಂ ದುರ್ಯೋಧನಸ್ಯ. ನಾವು ಏವಂ ಕೃತೆ ಈ ರೀತಿಯಾಗಿ ಮಾಡಿದಾಗಲೇನೆ, ಭೀಮ ಮತ್ತು ಅರ್ಜುನನನ್ನ ಕೊಂದಾಗಲೇನೆ ಏನಾಗುತ್ತೆ, ನಮಗೆ ಅರ್ಥಾತ್ ದುರ್ಯೋಧನನಿಗೆ ನಿಹತ ಕಂಟಕ, ಅವನಿಗೆ ಯಾವುದೇ ರೀತಿಯಾದಂತಹ ಮುಂದೆ ರಾಜನಾಗಲಿಕ್ಕೆ ಕಂಟಕಗಳು ಇರೋದಿಲ್ಲ. ಇರುವಂತಹ ಕಂಟಕ ಅಂತೇಳಿ ತೊಂದರೆ ಅಂತೇಳಿ ಇವರಿಬ್ಬರೇ, ಭೀಮ ಮತ್ತು ಅರ್ಜುನ. ಇವರಿಬ್ಬರನ್ನು ಕೊಂದು ಬಿಟ್ರೆ ಮುಂದೆ ದುರ್ಯೋಧನ ಅತ್ಯಂತ ಸುಲಭವಾಗಿ ಯಾವುದೇ ತೊಂದರೆಗಳಿಲ್ಲದಂತೆ ರಾಜನಾಗ್ತಾನೆ. ಹಾಗಾಗಿ ನ ಆ, ನತತಃ ಅನ್ಯಥಾ ಸ್ಯಾತ್, ಅದನ್ನು ಬಿಟ್ಟು ಬೇರೆ ಬೇರೆ ರೀತಿ ಸಾಧ್ಯ ಇಲ್ಲ. ಅನ್ಯಥಾ ಬೇರೆ ರೀತಿ ನ ಭವೇತ್, ಸಾಧ್ಯನೇ ಇಲ್ಲ. ಭೀಮಸೇನ ಮತ್ತು ಅರ್ಜುನ ಬದುಕಿ ಬಿಟ್ರೆ ಸರ್ವಥ ದುರ್ಯೋಧನನಿಗೆ ರಾಜ್ಯ ಸಿಗೋದಿಲ್ಲ. ಹಾಗಾಗಿ ನಮಗೆ ಇರುವಂತ ಆಪ್ಷನ್ ಒಂದೇ ಒಂದು, ಭೀಮ ಮತ್ತು ಅರ್ಜುನರನ್ನ ಕೊಲ್ಲಬೇಕು. ಹಾಗಾಗಿ ಅಸ್ವಿನ್ ಹತೆ ಅಂದ್ರೆ ಭೀಮಸೇನ ಸಾಯ್ಬೇಕು. ಅದೇ ರೀತಿಯಾಗಿ ಸುರೇಂದ್ರ ಸೂನು ನಿಪತಿತೆ, ಸುರೇಂದ್ರ ಅಂತ ಹೇಳಿದ್ರೆ ದೇವೇಂದ್ರ, ಅವನ ಸೂನು ಅಂದ್ರೆ ಅರ್ಜುನ, ಅರ್ಜುನನ ಸಾಯ್ಬೇಕು. ಅದಾದ್ಮೇಲೆ ಉಳಿದವರದು ಹಿಂದೆ ಹೇಳಿದಂತೆ ಶೇಷಾಹ ಭವೇಯು ಅಥ ಸೌಬಲಿ ಪುತ್ರದಾಸಾಹ. ಶೇಷಾಹ ಉಳಿದವರು, ಹ್ಮ್ ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಏನಾಗ್ತಾರೆ, ಸೌಬಲಿ ಪುತ್ರದಾಸಾಹ. ಸೌಬಲಿ ಅಂತ, ಸುಬಲ ಅಂತಂದ್ರೆ ಇವನು, ಹ್ಮ್ ಧೃತರಾಷ್ಟ್ರ ಅಲ್ಲ, ಸುಬಲ ಅಂತಂದ್ರೆ, ಸೌಬಲಿ ಅಂತಂದ್ರೆ ಹ್ಮ್ ಧೃತರಾಷ್ಟ್ರ, ಅವನ ಪುತ್ರ ಅಂದ್ರೆ ದುರ್ಯೋಧನ. ಅಂದ್ರೆ ಉಳಿದವರೆಲ್ಲ ಏನಾಗ್ತಾರೆ, ಸೌಬಲಿ ಪುತ್ರದಾಸಾಹ, ದುರ್ಯೋಧನನ ಸೇವಕರಾಗಿ ಮುಂದುವರೆದು ಬಿಡ್ತಾರೆ. ಅವರಿಗೆ ದುರ್ಯೋಧನನನ್ನು ಎದುರಿಸುವಷ್ಟು ತಾಕತ್ತಿಲ್ಲ, ಶಕ್ತಿ ಇಲ್ಲ. ಧರ್ಮರಾಜನಿಗಾಗಲಿ ನಕುಲ ಸಹದೇವರಿಗಾಗಲಿ ಇರುವುದು ಇವರಿಬ್ಬರಿಗೆ ಮಾತ್ರ. ಇವರಿಬ್ಬರನ್ನು ಕೊಂದು ಬಿಟ್ರೆ ಉಳಿದವರೆಲ್ಲರೂ ಕೂಡ ಮುಂದೆ ಆಟೋಮೆಟಿಕ್ ಆಗಿ ಇವನ ದಾಸರಾಗಿ ಬಿಡ್ತಾರೆ. ಹಾಗಾಗಿ ನಮಗಿರುವಂತಹ ಆಪ್ಷನ್ ಒಂದೇ ಒಂದು, ಅವರಿಬ್ಬರನ್ನು ಕೂಡ ಕೊಲ್ಲುವುದು. ಭೀಮಸೇನನ್ನ ಬಲದಿಂದಾಗಿ, ಆ ಛದ್ಮದಿಂದಾಗಿ ಮೋಸ ಮಾಡಿ ಅರ್ಜುನನನ್ನ ನಮ್ಮ ಬಲದಿಂದಾಗಿ ಕೊಲ್ಲೋಣ ಎಂಬುದಾಗಿ ಅವರೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದರು. ತೀರ್ಮಾನ ಮಾಡೋದು ಮಾತ್ರ ಅಲ್ಲ, ತೀರ್ಮಾನ ಮಾಡಿದ್ರು ತಕ್ಷಣ ಏನೋ ಒಂದು ತಾರುಣ್ಯದ ಹುಚ್ಚದಲ್ಲಿ, ಬಿಸಿರಕ್ತದಲ್ಲಿ ಸುಮ್ಮನೆ ತೀರ್ಮಾನ ಮಾಡಿದ್ರು ಅಂತ ಅರ್ಥ ಅಲ್ಲ. ತೀರ್ಮಾನ ಮಾಡಿದ ಮುಂದೆ ಏನ್ ಮಾಡಿದ್ರು, ಅದಕ್ಕೆ ಪ್ರವೃತ್ತಿಯನ್ನು ಕೂಡ ಮಾಡಿದ್ರು. ಭೀಮಸೇನ ದೇವರನ್ನು ಕೊಲ್ಲಲಿಕ್ಕೆ ಅಂತ ಅನೇಕ ರೀತಿಯಾದಂತಹ ಪ್ರಯತ್ನಗಳನ್ನು ಕೂಡ ಆ ಎಲ್ಲ ರಾಜಕುಮಾರರು ಕೂಡ ಮಾಡ್ತಾ ಇದ್ದಾರೆ. ಮೊದಲು ಮಾಡಿದ್ದು ಭೀಮಸೇನ ದೇವರ ಮೇಲೆ ವಿಷ ಪ್ರಯೋಗವನ್ನು ಮಾಡಿದ್ದು, ಅವರಿಗೆ ಊಟದಲ್ಲಿ ವಿಷವನ್ನ ಹಾಕಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏವಂ ವಿಚಾರ್ಯ ವಿಷಂ ಉಲ್ಬಣಮಂತಕಾಭಂ ಶಿರೋದದೇಹೆ ಮಥನಜಂ ತಪಸಾ ಗಿರೀಶಾತ್.
ಶುಕ್ರೇಣ ಲಬ್ಧಮಮುತಃ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಃ ತನಯಾಯ ಚಾದುಹು. ಪದಚ್ಛೇದ. ಏವಂ ವಿಚಾರ್ಯ ವಿಷಂ ಉಲ್ಬಣಂ ಅಂತಕಾಭಂ ಕ್ಷೀರೋದಧೇಃ ಮಥನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ ಅಮುತಃ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಃ ತನಯಾಯ ಚಾದುಹು. ಒಂದು ನಿಮಿಷ. ಚ ಅದುಹು. ಚ ಅದುಹು ಅಂತ. ಈ ರೀತಿ ಆಯ್ತು. ಮುಂದೆ ಭೀಮಸೇನನ ಮೇಲೆ ಮೊದಲು ಮಾಡಿದಂತಹ ಒಂದು ಮೋಸದ ಪ್ರಯೋಗ ಅಂತೀರಿ, ಅದು ವಿಷವನ್ನ ಹಾಕಿದ್ದು. ವಿಷವನ್ನು ಹಾಕಿದ್ರ ಅಂದ ತಕ್ಷಣ ಯಾವುದೋ ಒಂದು ಚೇಳಿನ ವಿಷವೋ, ಹಾವಿನ ವಿಷವೋ, ಇನ್ಯಾವುದೋ ಒಂದು ಘೋರ ಪ್ರಾಣಿ ವಿಷವೋ ಅಲ್ಲ. ಮತ್ತೆ ಎಂತಹ ವಿಷ ಅಂತ ಹೇಳಿದ್ರೆ, ಏವಂ ವಿಚಾರ, ಈ ರೀತಿ ಎಲ್ಲರೂ ಕೂಡ ವಿಚಾರ ಮಾಡಿದ್ರು. ಅತ್ಯಂತ ಭಯಾನಕವಾದಂತಹ ಉಲ್ಬಡ, ಅತ್ಯಂತ ಭಯಾನಕವಾದಂತಹ ಅಂತಕಾಭ. ಅಂತಕ ಅಂತಂದ್ರೆ ಮೃತ್ಯು. ಮೃತ್ಯುವಿನಂತೆ ಇದ್ದಂತಹ ವಿಷವನ್ನ ಭೀಮಸೇನ ದೇವರಿಗೆ ಹಾಕಿದ್ರಂತೆ. ಅಷ್ಟು ದೊಡ್ಡ ಪವರ್ಫುಲ್ ಆದಂತಹ ವಿಷ ಆ ಸಣ್ಣ ಹುಡುಗರಿಗೆ ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅದು ಎಲ್ಲಿಯೇ ವಿಷ ಅಂತಂದ್ರೆ ಕ್ಷೀರೋದಧೇಹೆ ಮಥನಜಂ. ಹಿಂದೆ ದೇವತೆಗಳು ಮತ್ತು ದೈತ್ಯರೆಲ್ಲರೂ ಕೂಡ ಸೇರಿಕೊಂಡು ಅಮೃತ ಮಥನವನ್ನ ಮಾಡಿದ್ರು ಸಮುದ್ರದಲ್ಲಿ. ಆ ಕ್ಷೀರ ಸಮುದ್ರ ಮಥನ ಮಾಡ್ಬೇಕಾದ್ರೆ ನಾವು 10ನೇ ಅಧ್ಯಾಯದಲ್ಲಿ ನೋಡಿದಂತೆ ಪ್ರಾರಂಭದಲ್ಲಿ ವಿಷ ಬಂತು. ಕಾಲಕೂಟ ವಿಷ, ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ಭಯಾನಕವಾದಂತಹ ಕಾಲಕೂಟ ವಿಷ ಬಂದಿತ್ತು. ಆ ಕಾಲಕೂಟ ವಿಷವನ್ನ ವಾಯುದೇವರು ಪಾನ ಮಾಡಿ ಸ್ವಲ್ಪ ಮಾತ್ರ ವಿಷವನ್ನ ಉಳಿಸಿ ಅದನ್ನ ಕೈಯಲ್ಲಿ ಹಾಕಿ ಚೆನ್ನಾಗಿ ತಿಕ್ಕಿ ಅದನ್ನ ಸಾರವನ್ನ ತೆಗೆದು ರುದ್ರದೇವರಿಗೆ ಸ್ವಲ್ಪ ಕೊಟ್ಟರೆ, ಆ ರುದ್ರದೇವರು ಅದರಲ್ಲಿ ಸ್ವಲ್ಪವನ್ನು ಕುಡಿದಾಗ ಕುತ್ತಿಗೆ ನೀಲಿಯಾಗಿ ನೀಲಕಂಠನಾಗಿ ಅವರಿಗೆ ತಲೆಯೆಲ್ಲ ತಿರುಗಿತು ಅಂತ ಹಿಂದೆ ವಿಚಾರ ಕೇಳಿದ್ವಿ. ಅಲ್ಲಿ ಏನಾಗಿತ್ತು, ಸ್ವಲ್ಪ ವಿಷ ಮತ್ತೆ ಉಳಿದಿತ್ತು ಅಂತೆ. ಕ್ಷೀರೋದದೇಹಿ ಮಥನಜಂ, ಕ್ಷೀರ ಸಮುದ್ರ ಮಥನದಲ್ಲಿ ಹುಟ್ಟಿದಂತಹ ವಿಷ ಅದು ಯಾರ ಹತ್ರ ಉಳಿದಿತ್ತು? ರುದ್ರದೇವರ ಹತ್ರ ಉಳಿದಿತ್ತು. ಆ ರುದ್ರದೇವರ ಹತ್ತಿರ ಉಳಿದಂತಹ ವಿಷವನ್ನ ಶುಕ್ರೇಣ, ಶುಕ್ರಾಚಾರ್ಯರು, ನಿತ್ಯರಂತಹ ಶುಕ್ರಾಚಾರ್ಯರು ತಪಸ್ಸು ಮಾಡಿ ಪಡೆದುಕೊಂಡ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಆ ವಿಷವನ್ನ ಪಡೆದುಕೊಂಡ್ರು. ಆ ಶುಕ್ರಾಚಾರ್ಯರ ಹತ್ರ ಇದ್ದಂತಹ ವಿಷವನ್ನ ಈ ಯಾರು ಆ ಸುಬಲಾತ್ಮಜೇನ ಅಂದ್ರೆ ಇವನು ಶಕುನಿ, ಈ ಶಕುನಿ ಏನ್ ಮಾಡಿದ, ಅಮುತಃ ಲಬ್ಧಂ, ಶುಕ್ರಾಚಾರ್ಯರನ್ನ ಏನೋ ಒಂದು ರೀತಿ ಅವರನ್ನ ಮನಸ್ಸಿಗೆ ಸಂತೋಷ ಮಾಡಿ ಆ ವಿಷಯವನ್ನು ತಾನು ಪಡೆದುಕೊಂಡಿದ್ದ. ಪ್ರಾಪ್ತಂ ಪ್ರತೋಷ್ಯ, ಪ್ರತೋಷ್ಯನೇ ಅವರನ್ನೇನೋ ಒಂದು ಮಾಡಿ ಚೆನ್ನಾಗಿ ಸಂತೋಷಪಡಿಸಿ ಆ ವಿಷಯವನ್ನು ತಾನು ಪಡೆದುಕೊಂಡಿದ್ದ. ಅಂತಹ ವಿಷವನ್ನ ಮರುತಃ ತನಯಾಯ ಚ ಅದುಹು, ಮರುತಃ ತನಯಾಯ ಅಂದ್ರೆ ವಾಯುಪುತ್ರನಾದಂತಹ ಭೀಮಸೇನ ದೇವರಿಗೆ ಆ ವಿಷವನ್ನು ಹಾಕಿದರು. ಹಾಗಾದ್ರೆ ಇವರು ಪ್ರಯೋಗ ಮಾಡಿದಂತಹ ವಿಷಯ ಎಂತಹದ್ದು? ಕ್ಷೀರ ಸಮುದ್ರ ಮಥನ ಮಾಡಬೇಕಾದ್ರೆ ಹುಟ್ಟಿದಂತಹ ವಿಷ. ಆ ಒಂದು ತಪ್ಪು ಹೇಳಿದೆ. ಹಿಂದಿನ ಶ್ಲೋಕದಲ್ಲಿ ಸೌಬಲಿ ಪುತ್ರದಾಸಾಹ ಅಂತ, ಸೌಬಲಿ ಅಂತೀರ ಅಲ್ಲಿ ಧೃತರಾಷ್ಟ್ರ ಅಲ್ಲ, ಇದು ಗಾಂಧಾರಿ. ಸೌಬಲಿ ಅಂದ್ರೆ ಗಾಂಧಾರಿ, ಗಾಂಧಾರಿಯ ಮಕ್ಕಳು ದುರ್ಯೋಧನಾದಿಗಳು. ಹೀಗೆ ಸಮುದ್ರ ಮಥನದಲ್ಲಿ ಹುಟ್ಟಿದಂತಹ ವಿಷವನ್ನ ಹಾಕಿದರು. ವಿಚಿತ್ರ ಅಂತಂದ್ರೆ, ಕ್ಷೀರ ಸಮುದ್ರದಲ್ಲಿ ವಿಷ ಹುಟ್ಟಿದಾಗ ಸಮಗ್ರವಾದಂತಹ ವಿಷವನ್ನ 99.9 ವಿಷವನ್ನ ಸಮಗ್ರವಾಗಿ ಪಾನ ಮಾಡಿದವರು ಯಾರು? ಇದೇ ವಾಯುದೇವರು. ಆವಾಗಲೇ ಅವರಿಗೆ ಏನೂ ಆಗಲಿಲ್ಲ. ಅಂತಹದರಲ್ಲಿ ಆ ಉಳಿದಂತಹ 0.1 ವಿಷವನ್ನ ಕೈಯಲ್ಲಿ ಹಾಕಿ ಚೆನ್ನಾಗಿ ತಿಕ್ಕಿ ಅದರ ಜಿಸ್ಟ್ ಸಾರವನ್ನೆಲ್ಲ ತೆಗೆದು ಬಿಸಾಕಿ
ಆ ವಿಷವನ್ನು ರುದ್ರದೇವರಿಗೆ ಕೊಟ್ಟು ಅದರಲ್ಲಿ ಅವರು ಕುಡಿದು ಸ್ವಲ್ಪ ಉಳಿಸಿದಂತಹ ವಿಷವನ್ನ ಈ ಭೀಮಸೇನ ದೇವರಿಗೆ ಕೊಟ್ರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಗ್ರವಾದಂತಹ ವಿಷವನ್ನ ಪಾನ ಮಾಡಿದಂಥವರೇ ಇವರು. ಅದು ಕುಡಿದಾಗಲೇನೆ ಅವ್ರಿಗೆ ಏನಾಗ್ಲಿಲ್ಲ. ಇಂತಹ ವಿಷವನ್ನು ಅದರ ಸ್ವಲ್ಪ ಭಾಗವನ್ನು ಕುಡಿದಾಗ ಅವರಿಗೆ ಮುಂದೆ ಏನು ಆಗೋದಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಷ ಸಿಕ್ಕಿದ್ದು ಈ ರೀತಿಯಾಗಿ ವಾಯುದೇವರ ಮೂಲಕ ರುದ್ರದೇವರಿಗೆ, ರುದ್ರದೇವರನ್ನು ತಪಸ್ಸನ್ನು ಮಾಡಿ ಶುಕ್ರಾಚಾರ್ಯ ಪಡೆದುಕೊಂಡ್ರು. ಆ ಶುಕ್ರಾಚಾರ್ಯನ ಮನಸ್ಸನ್ನು ಸಂತೋಷಪಡಿಸಿ ಸೌಬಲಿ ಸುಬಲಾತ್ಮಜೇನ ಈ ಶಕುನಿ ಪಡೆದುಕೊಂಡ. ಮುಂದೆ ಸಮ್ಮಂತ್ರ್ಯ ರಾಜತನಯೈಹಿ ಧೃತರಾಷ್ಟ್ರಜೈಸ್ತು ದತ್ತಂ ದತ್ತಂ ಸ್ವಸೂದ ಮುಖತಃ ಅಖಿಲ ಭಕ್ಷ್ಯ ಭೋಜ್ಯೇ ಜ್ಞಾತ್ವಾ ಯೂತ್ಸು ಗದಿತಂ ಬಲವಾನ್ ಸ ಭೀಮೋ ವಿಷ್ಣೋಃ ಅನುಗ್ರಹ ಬಲಾತ್ ಜರಯಾಂಚಕಾರ. ಪದಚ್ಛೇದ. ಸಮ್ಮಂತ್ರ್ಯ ರಾಜತನಯೈಃ ಧೃತರಾಷ್ಟ್ರಜೈಃ ತು ದತ್ತಂ ಸ್ವಸೂದ ಮುಖತಃ ಅಖಿಲ ಭಕ್ಷ್ಯ ಭೋಜ್ಯೇ ಜ್ಞಾತ್ವಾ ಯೂತ್ಸ್ ಗದಿತಂ ಬಲವಾನ್ ಸಹ ಭೀಮಃ ವಿಷ್ಣೋಃ ಅನುಗ್ರಹ ಬಲಾತ್ ಜರಯಾಂಚಕಾರ. ರಾಜತನಯೈಹಿ ಧೃತರಾಷ್ಟ್ರ ಜೈಹಿ, ಎಲ್ಲ ರಾಜಕುಮಾರರಿಂದ ಮತ್ತು ಧೃತರಾಷ್ಟ್ರ ಜೈಹಿ, ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರು ಎಲ್ಲರೂ ಕೂಡ ಸೇರಿಕೊಂಡು ಸಮ್ಮಂತ್ರೆ, ಒಳ್ಳೆ ಮಂತ್ರಾಲೋಚನೆ. ಮಂತ್ರಾಲೋಚನೆ ಅಂತ ಹೇಳಿದ್ರೆ ರಹಸ್ಯವಾಗಿ ಇನ್ನೊಬ್ಬರಿಗೆ ಗೊತ್ತಾಗದಂತೆ, ಮಂತ್ರಿ ಗುಪ್ತ ಪರಿಭಾಷಣೆಯೋ ಅಂತ ಧಾತು, ಅಂದ್ರೆ ಅದನ್ನು ಗುಪ್ತವಾಗಿ ಹೇಳೋದು ಅಂತ. ಮಂತ್ರ ಈ ಶಬ್ದಕ್ಕೆ ಗುಪ್ತವಾಗಿ ಹೇಳೋದು ಅಂತ. ಹಾಗಾಗಿ ಏನೇ ಈ ಗಾಯತ್ರಿ ಜಪ ಅಥವಾ ಇನ್ಯಾವುದೋ ಜಪವನ್ನು ಮಾಡೋಕ್ಕಾದ್ರೆ ಹೇಳ್ತಾರೆ, ಅದನ್ನ ಇನ್ನೊಬ್ಬರಿಗೆ ಕೇಳುವಂತೆ ಮಾಡಬಾರದು ಅಂತೆ. ಷಟ್ಕರ್ಣೋ ಭಿದ್ಯತೆ ಮಂತ್ರ ಅಂತ. ನಾವು ಮಾಡುವಂತಹ ಮಂತ್ರ ಜಪ 6ನೇ ಕಿವಿಗೆ ಕೇಳಿಸಿದ್ರೆ ಅದು ಸೋರಿ ಹೋಗ್ಬಿಡುತ್ತೆ, ಫಲವನ್ನು ಕೊಡೋದಿಲ್ಲ ಅಂತೆ. ಎರಡು ನಮ್ಮ ಕಿವಿ, ಎರಡು ಪರಮಾತ್ಮನ ಕಿವಿ, ಅಷ್ಟಕ್ಕೆ ಸಾಕು. ಉಳಿದವರಿಗೆ ಪಕ್ಕದಲ್ಲಿ ಕುಳಿತುಕೊಂಡವರಿಗೆ ನಮ್ಮ ಮಂತ್ರದ ಧ್ವನಿ ಕೇಳಿದರೆ ಅದರ ಫಲ ಹೋಯಿತು ಅಂತ ತಿಳಿಸ್ತಾರೆ. ಹಾಗಾಗಿ ಮಂತ್ರ ಅಂತ ಹೇಳಿ ಗುಪ್ತವಾಗಿ ರಹಸ್ಯವಾಗಿ ಮಾಡೋದು ಅಂತ. ಹೀಗೆ ಅವರೆಲ್ಲರೂ ಕೂಡ ಸೇರಿಕೊಂಡು ಗುಪ್ತವಾಗಿ ಈ ಒಂದು ಸಭೆಯನ್ನು ಮಾಡಿ ಮುಂದೆ ಏನ್ ಮಾಡಿದ್ರು, ಸ್ವಸೂದ ಮುಖತಃ. ಸೂದ ಅಂದ್ರೆ ಅಡುಗೆಯವನು. ಸ್ವಸೂದ ತಮ್ಮ ಅಡುಗೆಯವನ ಮೂಲಕ ಅವ್ರು ಏನ್ ಮಾಡಿದ್ರು, ಅಖಿಲ ಭಕ್ಷ್ಯ ಭೋಜ್ಯ, ಆ ಎಲ್ಲ ಭಕ್ಷ್ಯ ಭೋಜ್ಯ ಭೀಮಸೇನ ದೇವರು ತಿನ್ನುವಂತ ಇದರಲ್ಲೆಲ್ಲ ವಿಷವನ್ನು ಹಾಕಿದ್ರು. ಈ ಸಂದರ್ಭದಲ್ಲಿ ಏನಾಯಿತು, ಕೌರಲ್ಲಿ ಒಬ್ಬ ಇದ್ದ ಯೂತ್ಸು ಅಂತ. ಆ ಯೂತ್ಸು ಅವನ ಬಗ್ಗೆ ಹಿಂದೆ ಕೇಳಿದ್ದೇವೆ. ಅವನಲ್ಲಿ ನಿರುತಿ ಎನ್ನುವಂತಹ ದೇವತೆಯ ಸಹೋದರನಾದಂತಹ ನಿರುತ ಎನ್ನುವಂತಹ ದೇವತೆಯ ಅಂಶ ಇತ್ತು. ಅದೇ ರೀತಿಯಾಗಿ ನಾಸಿಕ್ಯ ವಾಯುವಿನ ಅಂಶ ಕೂಡ ಇತ್ತು ಅಂತ ಹೇಳಿದ್ರು ಆಚಾರ್ಯರು. ಹಾಗಾಗಿ ಅವನು ಸಾತ್ವಿಕನಾಗಿದ್ದ. ಯೂತ್ಸು ದೇವಾಂಶ ಸಂಭೂತನಾಗಿದ್ದ. ಹಾಗಾಗಿ ಅವನೇನಾಗಿದ್ದ, ಸಾತ್ವಿಕನಾಗಿದ್ದ. ಅವನೇನ್ ಮಾಡಿದ, ಯೂತ್ಸು ಗದಿತಂ, ಗದಿತ ಅಂದ್ರೆ ಹೇಳೋದು ಅಂತ. ತಾನು ಭೀಮಸೇನ ದೇವರ ಹತ್ರ ಹೋಗಿ ಹೇಳ್ತಾನೆ ಅಂತೆ, ಈ ರೀತಿಯಾಗಿ ನಿನ್ನನ್ನು ಕೊಲ್ಲಬೇಕು ಅಂತ ವಿಷವನ್ನು ಹಾಕಿದ್ದಾರೆ ನೀನು ತಿನ್ನುವಂತಹ ಪದಾರ್ಥಗಳಲ್ಲಿ ಅಂತ. ಹೀಗೆ ಜ್ಞಾತ್ವ, ಭೀಮಸೇನ ದೇವರಿಗೆ ಗೊತ್ತಾಯ್ತು ನಾನು ತಿನ್ನುವಂತಹ ಪದಾರ್ಥಗಳಲ್ಲಿ ವಿಷ ಇದೆ ಅಂತ. ಇಲ್ಲಿ ತಾತ್ಪರ್ಯ, ಯೂತ್ಸ್ ಹೇಳಿದ ಮೇಲೆ ಭೀಮಸೇನ ದೇವರಿಗೆ ಗೊತ್ತಾಯ್ತು ಅಂತಲ್ಲ, ಅದು ಲೌಕಿಕ ದೃಷ್ಟಿಯಲ್ಲಿ. ಆದ್ರೆ ಸ್ವತಃ ವಾಯುದೇವರು ಭೀಮಸೇನ ದೇವರು ಸರ್ವಜ್ಞರು, ಎಲ್ಲ ಗೊತ್ತಿದ್ದರೂ ಕೂಡ ಆ ಯೂತ್ಸು ತನ್ನ ಕಾರ್ಯವನ್ನು ತಾನು ಮಾಡಿದ ಅಷ್ಟೇ. ಹೀಗೆ ಆ ಯೂತ್ಸು ಹೇಳಿದ, ಭೀಮಸೇನ ದೇವರಿಗೆ ಗೊತ್ತಾಯ್ತು. ಗೊತ್ತಾಗಿದ್ದರೂ ಕೂಡ ಭೀಮಸೇನ ದೇವರು ಆ ಕಾಲಕೂಟ ವಿಷವನ್ನು ಹಾಕಿದಂತಹ ಎಲ್ಲ ಪದಾರ್ಥಗಳನ್ನು ಕೂಡ ತಾವು ತಿಂದರು. ತಿಂದಿದ್ದು ಮಾತ್ರ ಅಲ್ಲ,
ವಿಷ್ಣೋರನುಗ್ರಹ ಬಲಾತ್ ಜರಯಾಂಚಕಾರ. ಜರಯಾಂಚಕಾರ ಅಂದ್ರೆ ಜೀರ್ಣ ಆಯ್ತು ಅಂತ. ವಿಷ ಜೀರ್ಣ ಆಗೋದಿಲ್ಲ. ಆದ್ರೆ ಇಲ್ಲೇನಾಯ್ತು, ಆ ಪರಮಾತ್ಮನ ವಿಶಿಷ್ಟವಾದಂತಹ ಅನುಗ್ರಹ ಬಲ, ವಾಯುದೇವರ ಮೇಲೆ ಪರಮಾತ್ಮ ನಿರಂತರವಾಗಿ ತನ್ನ ಅನುಗ್ರಹದ ಸುರಿಮಳೆಯನ್ನೇ ಮಾಡ್ತಾ ಇರ್ತಾನೆ. ಅಂತಹ ವಾಯುದೇವರು, ಭೀಮಸೇನ ದೇವರು, ಆ ಪರಮಾತ್ಮನ ಅನುಗ್ರಹದಿಂದಾಗಿ ಆ ಕಾಲಕೂಟ ವಿಷವನ್ನು ಹಾಕಿದಂತಹ ಎಲ್ಲ ಪದಾರ್ಥಗಳನ್ನು ಹೊಟ್ಟೆ ತುಂಬ ತಿಂದು ತಾವೇನ್ ಮಾಡಿದ್ರು, ಎಲ್ಲವನ್ನೂ ಕೂಡ ಜೀರ್ಣಿಸಿಕೊಂಡರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭೀಮಸೇನ ದೇವರ ಮೇಲೆ ಮೊದಲು ಮಾಡಿದಂತಹ ಒಂದು ಪ್ರಯೋಗ ಅದು ಕೂಡ ಏನಾಯ್ತು, ಫೇಲ್ ಆಯಿತು. ಈ ಭೀಮಸೇನ ದೇವರ ತಿಂದಂತಹ ವಿಷ ಜೀರ್ಣ ಆದ ಮೇಲೆ ಅವರೇನ್ ಮಾಡಿದರು, ಕೌರವರು ಮತ್ತು ಉಳಿದ ದುಷ್ಟ ರಾಜರೆಲ್ಲರೂ ಕೂಡ ಎನ್ನುವಂತ ವಿಚಾರವನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.